ಬಿಜೆಪಿ ಅವ್ರಿಗೆ ಅವರು ಅವಧಿಯಲ್ಲಿ ಮಾಡಿದಂತಾದ ಕೊರೋನಾ ಮತ್ತು ಯಡಿಯೂರಪ್ಪ ಕಾಲದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಯತ್ನಾಳ್ ಅವರು ಹೇಳಿದ್ದಾರೆ 2,000 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಕುರ್ಚಿಗೆ ಅಂತ ಹೇಳಿದ್ದಾರೆ. ಕೊರೋನಾದಲ್ಲಿ 2,000 ಕೋಟಿ ಹಗರಣಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಹಳಷ್ಟು ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ ಅಂತ ಯತ್ನಾಳ್ ಅವ್ರ ಪಕ್ಷದವರಾಗಿ ಉಚ್ಚಾಟಿತರಾಗಿರುವಂತಹ ಯತ್ನಾಳ್ ಅವರೇ ಅವ್ರ ಪಕ್ಷದಲ್ಲಿದ್ದಾಗೂ ಹೇಳಿದ್ದಾರೆ, ಈಗೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಹಣವನ್ನು ಇದು ಯಾವುದಾದ್ರು ಮಾರಿಷಿಯಸ್ ನಲ್ಲಿ ದುಬೈದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಬಿಜೆಪಿಯವರು ಆತ್ಮಾವಲೋಕನ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸ್ತದೆ. ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರಗಳಿಲ್ಲ. ಇವತ್ತು ನಾವು ಜನರ ಕಲ್ಯಾಣಕ್ಕಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಕೆಲಸಗಳು ಈಗ ಆಗ್ತವೆ. ಮುಖ್ಯಮಂತ್ರಿಗಳು 16ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅವ್ರಿಗೆ ಅನುಭವ ಇದೆ, ಯಾವ ರೀತಿ ರಾಜ್ಯವನ್ನ ಮುನ್ನಡೆಸಿಕೊಳ್ಬೇಕು, ಗ್ಯಾರಂಟಿಗಳಿಗೂ ಹಣ ಕೊಡಬೇಕು, ರಾಜ್ಯಕ್ಕೂ ಕೂಡ ಕೊಡಬೇಕು. ಬಿಜೆಪಿ ಅವರಿಗೆ ಬಹುಶಃ ಅವರು ಈ ಅಟೆನ್ಷನ್ ಡೈವರ್ಟ್ ಮಾಡಕ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಏನೋ ಯತ್ನಾಳ್ ಉಚ್ಚಾಟನೆ ಆಗಬಹುದು, ಅಂದ್ರೆ ಅವರಲ್ಲಿರುವಂತಹದ್ದು ಏನೋ 20 ಬಾಗಿಲುಗಳು ಹೇಳಿ ಯಾರು ಒಬ್ಬರು ಲೀಡರ್ ಅಂತ ಹೇಳಿ ವಿಜೇಂದ್ರ ಒಂದ್ ಕಡೆ, ಯಡಿಯೂರಪ್ಪ ಒಂದ್ ಕಡೆ, ಅಶೋಕ್ ಒಂದು, ಅಶ್ವಥ್ ನಾರಾಯಣ್ ಒಂದು, ಎಲ್ಲರೂ ಒಂದೊಂದು ಕಡೆ ಬಾಗಿಲುಗಳು. ಅವರ ಪಾರ್ಟಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಬಿಜೆಪಿ ರಾಜ್ಯದಲ್ಲಿ ಅಭಿವೃದ್ಧಿ ಉಳಿದಿದೆ. ಅದಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಬಹುಶಃ ಇದನ್ನು ನಾಟಕ ಹೊಡೆದಿರುವುದು. ಈ ನಾಟಕ ಯಶಸ್ವಿ ಆಗುವುದಿಲ್ಲ.